ವೆಲ್ಕಮ್ ಬ್ಯಾಕ್. ಡಿಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಬರೋಬ್ಬರಿ 10 ದಿನ ಆಯಿತು. ಆದರೆ ಈವರೆಗೂ ಕೂಡ ಖಾತೆ ವಹಿಸಿಲ್ಲ ಕೃಷ್ಣ ಬೈರೇಗೌಡ. ಕೊಟ್ಟ ಖಾತೆ ಇನ್ನೂ ವಹಿಸಿಕೊಂಡಿಲ್ಲ ಕೃಷ್ಣ ಬೈರೇಗೌಡ. ಆಲ್ರೆಡಿ ಡಿಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಬರೋಬ್ಬರಿ 10 ದಿನ ಖಾತೆ ಹಂಚಿಕೆ ಕೂಡ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡರಿಗೆ. ಆದರೆ ಖಾತೆಯನ್ನ ಇನ್ನೂ ಕೂಡ ವಹಿಸಿಕೊಂಡಿಲ್ಲ. ಸರ್ಕಾರಿ ಕಾರನ್ನು ಬಳಸಿಲ್ಲ ಬೆಂಗಳೂರು ಮಿನಿಸ್ಟರ್. ಖಾಸಗಿ ಕಾರಿನಲ್ಲೇ ಕೃಷ್ಣ ಬೈರೇಗೌಡರ ಓಡಾಟ. ಡಿಕೆಶಿ ಸರ್ಕಾರದಲ್ಲಿ ಇನ್ನೂ ಮುಗಿದಿಲ್ಲ ಖಾತೆಯ ಖ್ಯಾತೆ. ರೆಡ್ಡಿ ಮುನಿಯಪ್ಪ ಬಳಿಕ ತನಿಯದ ಕೃಷ್ಣ ಬೈರೇಗೌಡ. ಖಾತೆ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರ ಮುನಿಸು. ನನಗೆ ಖಾತೆ ಬಗ್ಗೆ ಸಮಾಧಾನವಿಲ್ಲ ಎಂದಿರುವಂತಹ ಕೃಷ್ಣ ಬೈರೇಗೌಡ. ವಿಭಜನೆ ಆಗದ ಬೆಂಗಳೂರು ಖಾತೆಗೆ ಕೆಬಿಜಿ ಪಟ್ಟನ್ನ ಹಿಡಿದಿದ್ದಾರೆ. ಅಸಮಾಧಾನಿತ ಕೆಬಿಜಿ ಕರೆದು ಮಾತನಾಡಿದ ಸಿಎಂ ಡಿಕೆ. ರಾಹುಲ್ ಆಪ್ತ ಕೃಷ್ಣ ಬೈರೇಗೌಡರ ಅಸಮಾಧಾನ ತನಿಯಲ್ವಾ? ಹಾಗಾದ್ರೆ ಏನಾಗುತ್ತೆ? ಕಾಂಗ್ರೆಸ್ ಪಡಸಾಲೆಯಲ್ಲಿ ಕುತೂಹಲ ಹೆಚ್ಚಾಗಿದೆ. ಏನಾಗುತ್ತೋ ಅನ್ನುವಂಥದ್ದು. ಡಿಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಬರೋಬ್ಬರಿ 10 ದಿನ ಆಯಿತು. 13 ಸಚಿವರ ಪ್ರಮಾಣ ವಚನ ಆಗುತ್ತೆ. ಸಿಎಂ ಪ್ರಮಾಣ ವಚನದ ದಿನವೇ. ಅದರಲ್ಲಿ ಕೃಷ್ಣ ಬೈರೇಗೌಡರಿಗೂ ಕೂಡ ಒಂದು ಖಾತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಲಭಿಸುತ್ತೆ. ಅದಾದ್ಮೇಲೆ ರಾಮಲಿಂಗ ರೆಡ್ಡಿ ಅವರ ಅಸಮಾಧಾನ, ರಾಜೀನಾಮೆ, ಇನ್ನೆಲ್ಲ ಹೈ ಡ್ರಾಮಾ ನಡೀತು. ಅಂದ್ರೆ ಒಂದೊಂದು ರಾಜಕೀಯದಲ್ಲಿ ಆದಂತಹ ಬೆಳವಣಿಗೆಗಳು. ಇದೀಗ ಕೃಷ್ಣ ಬೈರೇಗೌಡರ ವಿಚಾರಕ್ಕೆ ಮಾತಾಡೋದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇನ್ನೂ ಕೂಡ ವಹಿಸಿಕೊಂಡಿಲ್ಲ. ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅಸಮಾಧಾನ ಯಾವುದು ಇಲ್ಲ. ಆದ್ರೆ ಒಂದು ಬಹಳ ಕಠಿಣವಾದಂತ ಜವಾಬ್ದಾರಿಯನ್ನ ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನ ನೋಡ್ಕೊಳ್ಳಿಕ್ಕೆ ಇದು ಬಹಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನ ಭಾವಿಸೋದಿಲ್ಲ. ಯಾಕಂದ್ರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ. ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದ್ರೂ ಒಂದು ಜನಪರವಾಗಿ ಸುಧಾರಣೆ ಆಗ್ಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನ ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ಇದ್ರ ಬಗ್ಗೆ ಇದನ್ನ ಪರಿಹಾರ ಮಾಡ್ತಾರೆ. ನಂತರ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡುವಂತದ್ದು ಆಗುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಪಡೆದುಕೊಂಡಂತ ಕೃಷ್ಣ ಬೈರೇಗೌಡರು ಬೇಗ ಯಾವಾಗ ಖಾತೆಯನ್ನ ವಹಿಸ್ಕೊಳ್ಳೋದು, ಯಾವಾಗ ಒಂದು ಕೆಲಸ ಕಾರ್ಯಗಳನ್ನ ಮುನ್ನುಗ್ಗೋದು? ಯಾಕಂದ್ರೆ ಈಗ ಬೆಂಗಳೂರಿನ ಸ್ಥಿತಿ ಹೇಗಾಗ್ತಾ ಇದೆ, ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ, ಅದರಿಂದ ಆಗ್ತಾ ಇರುವಂತ ಅನಾಹುತಗಳೇನು? ಸೊ ಈ ರೀತಿಯಾದಂಥ ಸಮಸ್ಯೆ ಇದೆ. ಬೇಗ ಈ ಕ್ಲಾರಿಟಿಯನ್ನ ಏನು ಬೇಕು ಅಂತ ಇದಾರಲ್ಲ ಕೃಷ್ಣ ಬೈರೇಗೌಡರು ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಎಂ ಸಾಹೇಬರು ಈ ಕ್ಲಾರಿಟಿಯನ್ನ ಕೊಟ್ಟು ಕೃಷ್ಣ ಬೈರೇಗೌಡರಿಗೆ ಆ ಒಂದು ಸ್ಥಾನವನ್ನ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಟ್ರು ಅಂತ ಅಂದ್ರೆ ಬೆಂಗಳೂರಕ್ಕೆ ಏನಾಗುತ್ತೆ, ಏನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಡಿಕೆ ಶಿವಕುಮಾರ್ ಅವರ ನಿಲುವು. ಸೊ ಅದಾಗುತ್ತಾ? ಏನೆಲ್ಲ ಕೆಲಸ ಕಾರ್ಯಗಳಾಗುತ್ತೆ? ನಮಗೂ ಕೂಡ ಕುತೂಹಲ ಇದೆ ಅಲ್ವಾ? ಇನ್ನು ಉಳಿದಿರುವಂಥದ್ದು 2 ವರ್ಷ. 2 ವರ್ಷದಲ್ಲಿ ಏನು ಮಾಡುತ್ತೆ ಸರ್ಕಾರ ಅಂತ.